ಬಸಳೆ ಸೊಪ್ಪಲ್ಲಿ ಐರನ್ ಹೆಚ್ಚಾಗಿರುತ್ತೆ. ನಮ್ಮ ದೇಹದಲ್ಲಿ ಐರನ್ ಮತ್ತು ವಿಟಮಿನ್ B12 ಸರಿಯಾಗಿ ಸಿಗಬೇಕಂತಂದರೆ ಕರುಳಿನ ಆರೋಗ್ಯ ತುಂಬ ಮುಖ್ಯ ಆಗುತ್ತೆ. ನಮಸ್ಕಾರ ಎಲ್ರಿಗೂ. ನಾನಿವತ್ತು ಬಸಳೆ ಸೊಪ್ಪನ್ನು ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಚಟ್ನಿ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಪೌಷ್ಟಿಕಾಂಶಗಳನ್ನ ದೇಹಕ್ಕೆ ಹೀರ್ಕೊಳ್ಳಲು ಸಹಾಯ ಮಾಡುತ್ತೆ. ನಾನಿಲ್ಲಿ 1 ಕಟ್ಟಷ್ಟು ಬಸಳೆ ಸೊಪ್ಪು ತೊಗೊಂಡಿದ್ದೀನಿ. ಅದ್ರ ಸೊಪ್ಪು ಮಾತ್ರ ಬಿಡಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಬೆಂದಿರೋ ಬಸಳೆ ಸೊಪ್ಪನ್ನ ಒಂದು ಬಟ್ಲಿಗೆ ಎತ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 6 ಎಸಳು ಬೆಳ್ಳುಳ್ಳಿ, ನಾನಿಲ್ಲಿ ನಾಟಿ ಈರುಳ್ಳಿ ತೊಗೊಂಡಿದ್ದೀನಿ. ಚಿಕ್ಕದು ಅದು 8 ಬರುತ್ತೆ. ನೀವು ಬೇಕಾದರೆ ಮಾಮೂಲಿ ಸಣ್ಣ ಈರುಳ್ಳಿ ತೊಗೊಳ್ಬೋದು. 1 ಸ್ಪೂನ್ ಜೀರಿಗೆ ತೊಗೊಳ್ತಾ ಇದ್ದೀನಿ. ದೇಹದಲ್ಲಿ ಐರನ್ ನೀಟಾಗಿ ಅಬ್ಸಾರ್ಪ್ಷನ್ ಆಗಬೇಕಂದ್ರೆ ಹುಳಿ ಇರಲೇಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಟ್ನಿ ಕನ್ಸಿಸ್ಟೆನ್ಸಿಗೆ ರುಬ್ಕೊಬೇಕು. ಕೊಂಡ್ರೆ ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಕೆಂಪಾಗೋವರೆಗೂ ಹುರ್ಕೊಬೇಕು. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೊಳ್ಬೇಕು. 1 ಸ್ಪೂನ್ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ರೆಡಿ ಆಯಿತು. ನಾವಿವಾಗ ಇದನ್ನು ರುಬ್ಬಿರೋ ಚಟ್ನಿಗೆ ಹಾಕ್ಕೊಬೇಕಾಗತ್ತೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಅನ್ನ, ದೋಸೆ, ಚಪಾತಿ, ಇಡ್ಲಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು.